ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ನಾವು ಕಂಡುಕೊಂಡು ಸಂತೋಷದಿಂದ ಆತನನ್ನು ಸ್ತುತಿಸುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ, ಆರಾಧನೆಗಾಗಿ ಸೇರಿ ಬಂದಿದ್ದೇವೆ. ನಮ್ಮ ದೇವರು ಸ್ತುತಿ ಸ್ತೋತ್ರಗಳ ಮಧ್ಯೆ ವಾಸ ಮಾಡುವುದು. ಕೀರ್ತನೆಗಳ ಗ್ರಂಥ ಭಾಗದಲ್ಲಿ ಹೇಳಿದ ಹಾಗೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ನಾವೆಲ್ಲರೂ ಜೊತೆಯಾಗಿ ಆತನನ್ನು ಸ್ತುತಿಸೋಣ, ಆರಾಧಿಸೋಣ. ನಿಯೋಗಗಳ ಭಾನುವಾರದ ಈ ಒಂದು ವಿಶೇಷವಾದಂಥ ದಿನದಲ್ಲಿ ನಾವಿದ್ದೇವೆ. ಸೃಷ್ಟಿಯ ಕರ್ತನು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸ್ತಾನೆ. ಆತನು ಕೊಟ್ಟಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಮುನ್ನಡೆಸುವಂಥ ಹೊತ್ತಲ್ಲಿ ನಮಗೆಲ್ಲರಿಗೂ ಕೊಟ್ಟಿರುವಂಥ ಆ ಜವಾಬ್ದಾರಿಯನ್ನು ಯಥಾರ್ಥವಾಗಿ ನಾವು ಮುಂದುವರಿಸೋಣ. ಈ ಸಂಗೀತ ಬಹಳ ಸುಂದರವಾಗಿ ಹೇಳುತ್ತದೆ, ಜಯವು ನಮ್ಮದೇ, ನಿರೀಕ್ಷೆ ನಮಗಿರಲಿ ಎಂಬುದಾಗಿ. ಈ ಲೋಕದಲ್ಲಿ ಜೀವಿತವನ್ನು ಮಾಡುವಂಥ ಹೊತ್ತಲ್ಲಿ ಆ ನಿರೀಕ್ಷೆಯ ಜೀವಿತವನ್ನು ನಾವೆಲ್ಲರೂ ನಡೆಸುವವರಾಗಿ, ಸೇವೆಯ ಭಾರವನ್ನು ಹೊತ್ತಂಥ ಜನರಾಗಿ ನಾವು ಈ ಸಂಗೀತವನ್ನು ಪ್ರಾರ್ಥನಾ ಪೂರ್ವಕವಾಗಿ ಜೊತೆಯಾಗಿ ಹಾಡಿಕೊಳ್ಳುವ. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದೊಳು. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದೊಳು. ಆತ ಯೇಸುವು, ನಮ್ಮ ಯೇಸುವು. ಆತ ಯೇಸುವು, ನಮ್ಮ ಯೇಸುವು. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದೊಳು. ಆತ ಯೇಸುವು, ನಮ್ಮ ಯೇಸುವು. ಆತ ಯೇಸುವು, ನಮ್ಮ ಯೇಸುವು. ಎಲ್ಲ ಸಮಯದಲ್ಲಿ ನಮ್ಮಯ ನೊಗವನ್ನು ಹೊತ್ತುಕೊಂಡು ಹೋಗುವೆವು ಯೇಸುವಿನ ಹಿಂದೆಯೇ. ಎಲ್ಲ ಸಮಯದಲ್ಲಿ ನಮ್ಮಯ ನೊಗವನ್ನು ಹೊತ್ತುಕೊಂಡು ಹೋಗುವೆವು ಯೇಸುವಿನ ಹಿಂದೆಯೇ. ಕರ್ತನ ಹಿಂದೆ ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದೊಳು. ಆತ ಯೇಸುವು, ನಮ್ಮ ಯೇಸುವು. ಆತ ಯೇಸುವು, ನಮ್ಮ ಯೇಸುವು. ಸೇವೆಯ ಭಾರವನ್ನು ಹೊತ್ತಂತ ಜನರಾಗಿ ಮುಂದೆ ಮುಂದೆ ಹೋಗಲು ನಮ್ಮನ್ನು ನಡೆಸು. ಸೇವೆಯ ಭಾರವನ್ನು ಹೊತ್ತಂತ ಜನರಾಗಿ ಮುಂದೆ ಮುಂದೆ ಹೋಗಲು ನಮ್ಮನ್ನು ನಡೆಸು. ಕರ್ತನೇ ನಡೆಸು. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದೊಳು. ಆತ ಯೇಸುವು, ನಮ್ಮ ಯೇಸುವು. ಆತ ಯೇಸುವು, ನಮ್ಮ ಯೇಸುವು. ಜಯವು ನಮ್ಮದೇ, ನಿರೀಕ್ಷೆ ನಮಗಿರಲಿ. ಮಹಿಮೆಯು ದೇವಗೆ ಎಂದೆಂದು ಸಲ್ಲಲಿ. ಜಯವು ನಮ್ಮ
ದೇವಗೆ ಎಂದೆಂದು ಸಲ್ಲಲಿ, ದೇವಗೆ ಸಲ್ಲಲಿ. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದೊಳು, ಆತ ಯೇಸುವು ನಮ್ಮ ಯೇಸುವು, ಆತ ಯೇಸುವು ನಮ್ಮ ಯೇಸುವು. ದೇವರನ್ನ ಸ್ತುತಿಸಿ ಆರಾಧಿಸುವಂತ ಈ ಸಮಯದಲ್ಲಿ ನಮ್ಮ ದೇವರು ನಮಗೆ ಕೊಟ್ಟಿರುವಂತ ಕರೆಯನ್ನ ನಾವು ನೆನಪು ಮಾಡಿಕೊಳ್ಳೋಣ. ನನ್ನಲ್ಲಿ ಬಲ ಇಲ್ಲ, ನನ್ನಲ್ಲಿ ವರ ಇಲ್ಲ, ನನ್ನಲ್ಲಿ ಜ್ಞಾನ ಇಲ್ಲ ಎಂಬುದಾಗಿ ಭಯ ಬೇಡ. ಸುವಾರ್ಥ ಸೇವೆಯ ಕಾಲ ಅದು ಬಹಳ ಅಲ್ಪವಾಗಿದ್ದು, ಅದು ತೀರಿ ಹೋಗುವಂತ ಹೊತ್ತಿನ ಒಳಗಾಗಿ ನಾವು ಆತನ ಸುವಾರ್ತೆಯನ್ನ ಜಗತ್ತಿನ ಕಟ್ಟ ಕಡೆಗೂ ಕೂಡ ಮುಟ್ಟಿಸುವಂತವರಾಗಿ ಆತನ ನಿಯೋಗವನ್ನ ಮುಂದುವರಿಸಲು ಆಗಿರೋಣ. ಪ್ರಿಯರೇ, ಈ ಸಂಗೀತವನ್ನ ನಾವೆಲ್ಲರೂ ಜೊತೆಯಾಗಿ ಹಾಡುವ. ಎನ್ ಸಭೆಯ ಕಟ್ಟುವೆ ಎಂದು ಯೇಸು ನುಡಿಯುವನು, ನಿನ್ನನ್ನು ಕೇಳುವನು, ನಿನ್ನಲ್ಲಿರುವುದನ್ನು ಕೇಳುವನು, ಬರುವೆಯ ಕೊಡುವೆಯ ಎಂದು ಯೇಸು ಕೇಳುವನು. ಈ ಸಂಗೀತದ ಮೂಲಕವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ನಾವು ಜೊತೆಯಾಗಿ ಹಾಡುವ. ಎನ್ ಸಭೆಯ ಕಟ್ಟುವೆ ಎಂದು ಯೇಸು ನುಡಿಯುವನು. ಸಭೆಯ ಕಟ್ಟುವೆ ಎಂದು ಯೇಸು ನುಡಿಯುವನು, ಎನ್ ಸಭೆಯ ಕಟ್ಟುವೆ ಎಂದು ಯೇಸು ನುಡಿಯುವನು. ನಿನ್ನನ್ನು ಕೇಳುವನು, ನಿನ್ನಲ್ಲಿರುವುದನ್ನು ಕೇಳುವನು, ಬರುವೆಯಾ ಕೊಡುವೆಯಾ ಎಂದು ಯೇಸು ಕೇಳುವನು, ಬರುವೆಯಾ ಕೊಡುವೆಯಾ ಎಂದು ಯೇಸು ಕೇಳುವನು. ಎನ್ ಸಭೆಯ ಕಟ್ಟುವೆ ಎಂದು ಯೇಸು ನುಡಿಯುವನು. ಸಮಯವು ಬೇಗನೆ ತೀರುವುದು, ಕಾಲವು ವೇಗದಿ ಮಾರ್ಪಡುವುದು. ಸಮಯವು ಬೇಗನೆ ತೀರುವುದು, ಕಾಲವು ವೇಗದಿ ಮಾರ್ಪಡುವುದು. ಸುವಾರ್ಥ ಸೇವೆಯ ಮಾಡಲು ಸಮಯವಿದುವೆ, ಬರುವೆಯ ಸುವಾರ್ಥ ಸೇವೆಯ ಮಾಡಲು ಸಮಯವಿದುವೆ, ಬರುವೆಯ ಬರುವೆಯ ಕೊಡುವೆಯ ಎಂದು ಯೇಸು ಕೇಳುವನು, ಬರುವೆಯ ಕೊಡುವೆಯ ಎಂದು ಯೇಸು ಕೇಳುವನು. ಎನ್ ಸಭೆಯ ಕಟ್ಟುವೆ ಎಂದು ಯೇಸು ನುಡಿಯುವನು. ಬಲವು ಜ್ಞಾನವು ವರವು ಇಲ್ಲ ಎಂದು ನೀನೆಂದು ಹಿಂಜರಿಯಬೇಡ. ಬಲವು ಜ್ಞಾನವು ವರವು ಇಲ್ಲ ಎಂದು ನೀನೆಂದು ಹಿಂಜರಿಯಬೇಡ. ದರ್ಶನ ಹೊಂದಲು ಕಾದಿದ್ದರೆ ಕರ್ತನ ಸೇವೆಗೆ ಬರುವವರು. ದರ್ಶನ ಹೊಂದಲು ಕಾದಿದ್ದರೆ ಕರ್ತನ ಸೇವೆಗೆ ಬರುವವರು. ಬರುವೆಯ ಕೊಡುವೆಯ ಎಂದು ಯೇಸು ಕೇಳುವನು, ಬರುವೆಯ ಕೊಡುವೆಯ ಎಂದು ಯೇಸು ಕೇಳುವನು. ಎನ್ ಸಭೆಯ ಕಟ್ಟುವೆ ಎಂದು ಯೇಸು ನುಡಿಯುವನು, ಎನ್ ಸಭೆಯ ಕಟ್ಟುವೆ
ಎಂದು ಯೇಸು ನುಡಿಯುವನು. ನಿನ್ನನ್ನು ಕೇಳುವನು, ನಿನ್ನಲ್ಲಿರುವುದ ಕೇಳುವನು. ಕೊಡುವೆಯಾ ಕೊಡುವೆಯಾ ಎಂದು ಯೇಸು ಕೇಳುವನು. ಕೊಡುವೆಯಾ ಕೊಡುವೆಯಾ ಎಂದು ಯೇಸು ಕೇಳುವನು. ಮಿಷನ್ ಸಂಡೆಯ ಈ ವಿಶೇಷವಾದಂಥ ದಿನದಲ್ಲಿ ಆತನ ಆರಾಧನೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥ ಸಮಯದಲ್ಲಿ ಆತನು ಕೊಟ್ಟಂಥ ಕರೆಯನ್ನು ಸ್ವೀಕರಿಸಿ ಆತನು ಇಚ್ಛೆ ಪಡುವಂಥ ರೀತಿಯಲ್ಲಿ ನಾವು ಬಾಳಬೇಕಾದ್ರೆ ನಮ್ಮ ಜೀವಿತವನ್ನು ನಾವು ಆತನ ಕೈಯಲ್ಲಿ ಸಮರ್ಪಿಸಬೇಕು. ಒಂದು ಅರ್ಥಪೂರ್ಣವಾದಂಥ ಸಂಗೀತ ಹೇಳುತ್ತದೆ, ಸಮರ್ಪಣೆ ಸಮರ್ಪಣೆ ಸರ್ವೇಶ ನಿನ್ನಯ ಸೇವೆಗಾಗಿಯೇ ದಿವ್ಯ ಸಮರ್ಪಣೆ. ಯೌವನ ಕಾಲದ ಈ ಜೀವಿತದಲ್ಲೇ ನಾವು ನಮ್ಮ ಜೀವಿತವನ್ನು ಆತನ ಕೈಗೆ ಅರ್ಪಿಸಿ ಸೃಷ್ಟಿಯ ಕರ್ತನನ್ನು ಹಿಂಬಾಲಿಸಿ ಆತನನ್ನು ಹಿಂಬಾಲಿಸುತ್ತಾ ಪ್ರೀತಿಸುತ್ತಾ ನಾವು ಜೀವಿತವನ್ನು ಮಾಡುವ ವಿವೇಕಪೂರ್ವಕವಾಗಿ ಯಜ್ಞದ ರೂಪದಲ್ಲಿ ನಮ್ಮನ್ನು ನಾವೇ ಸಮರ್ಪಿಸಿಕೊಂಡು ಸಂಪೂರ್ಣವಾದಂಥ ಹೃದಯದಿಂದ ಸಮರ್ಪಣೆ ಮಾಡುವ ಈ ಸಂಗೀತವನ್ನು ಜೊತೆಯಾಗಿ ನಾವೆಲ್ಲರೂ ಹಾಡಿಕೊಳ್ಳುವ. ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ. ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ. ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ. ಸರ್ವೇಶ ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ಸರ್ವೇಶ ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ಯೌವನ ಕಾಲದ ಈ ಜೀವಿತ ನಿನ್ನಯ ಸೇವೆಗೆ ಅರ್ಪಿಸುತ್ತಾ, ಯೌವನ ಕಾಲದ ಈ ಜೀವಿತ ನಿನ್ನಯ ಸೇವೆಗೆ ಅರ್ಪಿಸುತ್ತಾ, ಸೃಷ್ಟಿಯ ಕರ್ತನ ಹಿಂಬಾಲಿಸುತ್ತಾ ಸಾರುವೆ ನಿನ್ನ ಪ್ರೀತಿಸುತ್ತಾ. ಸೃಷ್ಟಿಯ ಕರ್ತನ ಹಿಂಬಾಲಿಸುತ್ತಾ ಸಾರುವೆ ನಿನ್ನ ಪ್ರೀತಿಸುತ್ತಾ. ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ. ಸರ್ವೇಶ ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ಸರ್ವೇಶ ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ದೇವರ ಕನಿಕಾರ ನೆನಪಿಗೆ ತಂದು ಯಜ್ಞದ ರೂಪದಿ ನಿಂಬಾಳಿ ಬಂದು. ದೇವರ ಕನಿಕಾರ ನೆನಪಿಗೆ ತಂದು ಯಜ್ಞದ ರೂಪದಿ ನಿಂಬಾಳಿ ಬಂದು. ವಿವೇಕ ಪೂರ್ವಕ ಆರಾಧನೆ ಸಂಪೂರ್ಣ ಹೃದಯದಿಂದ ಸಮರ್ಪಣೆ. ವಿವೇಕ ಪೂರ್ವಕ ಆರಾಧನೆ ಸಂಪೂರ್ಣ ಹೃದಯದಿಂದ ಸಮರ್ಪಣೆ. ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ. ಸರ್ವೇಶ ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ಸರ್ವೇಶ ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ.
ಪ್ರಾರ್ಥನೆ ಮಾಡೋಣ. ದೇವರನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹೌದು ನಮ್ಮ ದೇವರೇ, ನಿನ್ನನ್ನು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಿರುವಾಗ, ನಮ್ಮ ದೇವರೇ, ಯೋಗ್ಯವಾದ ರೀತಿಯಲ್ಲಿ ನಿನ್ನನ್ನು ಆರಾಧಿಸುವ ಹಾಗೆ ಪವಿತ್ರಾತ್ಮನ ಸಹಾಯವನ್ನು ನಮಗೆ ದಯಪಾಲಿಸು. ಮುಖ್ಯವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ವೈಯಕ್ತಿಕವಾಗಿ, ಸಾಮುದಾಯಿಕವಾಗಿ, ಸಭೆಯಾಗಿ ನಿನ್ನ ನಿಯೋಗವನ್ನು ಸಾರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ನಿನ್ನ ನಿಯೋಗಿಗಳು ನಾವು. ದೇವರೇ, ಈ ಆರಾಧನೆ ನಮ್ಮನ್ನು ಆ ಮಾರ್ಗದಲ್ಲಿ ಬಲಪಡಿಸುವಂಥದ್ದಾಗಲಿ, ನಮಗೆ ವಹಿಸಲ್ಪಡುವಂಥ ನಿನ್ನ ಕಾರ್ಯದಲ್ಲಿ, ನಿನ್ನ ನಿಯೋಗದಲ್ಲಿ ನಾವು ತೊಡಗಿಸಿಕೊಂಡು ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕಾಗುವಂತೆ ಈ ಹೊತ್ತಿನ ಆರಾಧನೆಯು ನಮ್ಮೆಲ್ಲರನ್ನ ಬಲಪಡಿಸುವಂಥದ್ದಾಗಲಿ. ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ಎಲ್ಲರನ್ನ, ವಿಶೇಷವಾಗಿ ಈ ವಾಹಿನಿಯ ಮೂಲಕವಾಗಿ ಆರಾಧನೆ ನಡೆಸಲ್ಪಡುವಾಗ ಪ್ರತಿಯೊಬ್ಬೊಬ್ಬರು, ಪ್ರತಿಯೊಂದೊಂದು ಕುಟುಂಬವು ತಾವಿರುವಂಥ ಸ್ಥಳಗಳಲ್ಲಿಯೂ ಮನೆಗಳಲ್ಲಿಯೂ ನಿನ್ನನ್ನು ಆರಾಧಿಸುವಾಗ ಪ್ರತಿ ಒಂದೊಂದು ಮನೆಯು ದೇವರೇ ನಿನ್ನ ಪ್ರಸನ್ನತೆ ಇರುವಂಥ ಸ್ಥಳವಾಗಲಿ. ಪ್ರತಿ ಒಂದೊಂದು ಕುಟುಂಬವು ದೇವರೇ ಕರ್ತನೇ ಸ್ವಾಮಿ ನಿನ್ನ ನಿಯೋಗವನ್ನು ಮಾಡುವಂಥ ಸಾಧನಗಳಾಗಲಿ. ಆ ಮೂಲಕವಾಗಿ ಕುಟುಂಬಗಳ ಕುಟುಂಬವಾಗಿರುವಂಥ ಸಭೆ ಕೂಡ ನಿನ್ನ ನಿಯೋಗವನ್ನು ಮಾಡುವುದಕ್ಕೆ, ನಿನ್ನ ನಾಮದ ಮಹಿಮೆಗಾಗಿ ತೊಡಗಿಸಿಕೊಳ್ಳುವ ಹಾಗೆ ನಮ್ಮೆಲ್ಲರನ್ನ ಬಲಪಡಿಸು. ಈ ಕೃಪಾ ಸಮಯದಲ್ಲಿ ನಿನ್ನ ಆತ್ಮನ ಸಹಾಯ ನಮ್ಮೆಲ್ಲರೊಂದಿಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್. ಆರಂಭ ಮಾಡೋಣ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೇನ್. ದೇವರನ್ನು ಕೊಂಡಾಡುವಂತೆ ಕನ್ನಡ ಸಂಗೀತಗಳಲ್ಲಿ 142ನೇ ಕನ್ನಡ ಸಂಗೀತದ ಮೊದಲ 3 ಚರಣಗಳನ್ನು ಹಾಡಿಕೊಳ್ಳೋಣ. ಕನ್ನಡ ಸಂಗೀತಗಳಲ್ಲಿ 142 ಮೊದಲ 3 ಚರಣ. ಶ್ರೀ ಸಭೆಗಸ್ತಿವಾರ ಕ್ರಿಸ್ತೇಸು ಒಬ್ಬನೇ. Oh
ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯೇ, ಪುನಃ ಸ್ಥಾಪಕರ ಸೇವೆಯ ಮೂಲಕ ನಿನ್ನ ಸಭೆಯ ಶುದ್ಧ ಬೋಧನೆಯನ್ನು ನಮಗೆ ತಿರುಗಿ ಉಳಿಸಿಕೊಟ್ಟಿರುವುದಕ್ಕಾಗಿ ನಿನಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮಲ್ಲಿ ನಿನ್ನ ಸುವಾರ್ತೆಯ ಪ್ರಸಂಗವನ್ನು ಏರ್ಪಡಿಸಿ ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸುವಾರ್ತೆಯನ್ನು ನಂಬಿ ಅದಕ್ಕೆ ಒಳಗಾಗಿ ನಡೆದುಕೊಳ್ಳುವ ಮಂಡಳಿಯಾಗಿರುವಂಥ ನಿನ್ನ ಸಭೆಯನ್ನು ಈ ಕಾಲದಲ್ಲಿ ಕೂಡ ಪುನರುಜ್ಜೀವಿಸ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ವಾಕ್ಯವೇ ಸತ್ಯವು. ಆ ನಿನ್ನ ಸತ್ಯದಲ್ಲಿ ನಮ್ಮನ್ನು ಸೇರಿಸಿ ಪ್ರತಿಷ್ಠೆಪಡಿಸು. ಪ್ರೀತಿಯ ನಮ್ಮ ತಂದೆ, ನಾವು ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬಂದು ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆಯೂ ನಿನ್ನ ಪವಿತ್ರಾತ್ಮನ ಪ್ರೇರಣೆಗನುಸಾರವಾಗಿ ನಿನ್ನನ್ನು ಸೇವಿಸುವಂತೆಯೂ ಮಾರ್ಗ ಮಾಡಿ ಕೊಟ್ಟಿರುವುದರಿಂದ ನಿನಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿನ್ನ ಸಭೆಯ ಅಂಗಗಳಾಗುವುದಕ್ಕೆ ನೀನು ನಮ್ಮನ್ನು ಕರೆದಿದ್ದಿ. ನಿನ್ನ ಸಭೆ ಎಂಬ ಕಟ್ಟಡಕ್ಕೆ ಯೇಸು ಕ್ರಿಸ್ತನೇ ಮೂಲೆಗಲ್ಲು. ಅಂಧಕಾರದ ದೊರೆತನಗಳು ಅದನ್ನು ಜಯಿಸಲಾರವು ಎಂಬುದಾಗಿ ನೀನು ಹೇಳಿದ ಮಾತನ್ನು ನೆರವೇರಿಸಿದ್ದಿ. ನಿನ್ನ ಸಭೆಯು ಕೆಟ್ಟು ಗಲಿಬಿಲಿಗೆ ಈಡಾದಾಗ ಬಲವಾದ ಸಾಕ್ಷಿಗಳನ್ನೆಬ್ಬಿಸಿ ಅವರ ಮುಖಾಂತರ ಅದನ್ನು ತಿರುಗಿ ನಿನ್ನ ಸತ್ಯಕ್ಕೆ ಸೇರಿಸಿದ್ದಿ. ನಿನ್ನ ವಾಕ್ಯವು ತಿರುಗಿ ಕೇಳಿಸಲ್ಪಟ್ಟ ಆ ಭಾಗ್ಯಕರವಾದ ಮಹಾದಿನವನ್ನು ನಾವು ಇವತ್ತು ಕೃತಜ್ಞತೆಯಿಂದ ನೆನೆಸಿಕೊಳ್ಳುತ್ತೇವೆ. ನಾವು ನಿನ್ನನ್ನು, ನಿನ್ನ ಪವಿತ್ರ ಚಿತ್ತವನ್ನು ತಿಳಿದುಕೊಂಡು ನಿನಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುವಂತೆ ನಿನ್ನ ಸುವಾರ್ತೆಯ ಪ್ರಭಾವವು ನಮ್ಮ ಮೇಲೆ ಪ್ರಕಾಶಿಸುತ್ತಿರಲಿ. ಯೇಸು ಕ್ರಿಸ್ತನಲ್ಲಿ ನೀನು ನಮಗೋಸ್ಕರ ಕಾದಿಟ್ಟಿರುವ ಪರಲೋಕದ ಬಾಧ್ಯತೆಯ ವಿಷಯದಲ್ಲಿ ನಾವು ನಿಶ್ಚಯರಾಗುವಂತೆಯೂ ನಮ್ಮ ಎಲ್ಲರಿಗೆ ಅನುಗ್ರಹಿಸು. ಆಮೆನ್. ನಾವು ಆಡುವಂಥ ಕನ್ನಡ ಸಂಗೀತದಲ್ಲಿ 250ನೇ ಕನ್ನಡ ಸಂಗೀತವನ್ನು ರಾಗ ಮಾಡೋಣ. ಕನ್ನಡ ಸಂಗೀತ 250 ಮೊದಲ 2 ಚರಣಗಳನ್ನು ರಾಗ ಮಾಡೋಣ. ದೇವಪುತ್ರರೆಲ್ಲರೂ ಎಷ್ಟು ಭಾಗ್ಯವಂತರು, ಪಾಪ ದುಃಖ ಭಯವು ಪರಿಹಾರವಾಯಿತು, ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಈ ಸಂಗೀತದ ಬಳಿಕ ನಮ್ಮ ಮಧ್ಯದಲ್ಲಿರುವ CSI ಇಮಾನುವೆಲ್ ದೇವಾಲಯ ಪಾದೂರು ಇದರ ಸಭಾಪಾಲಕರಾಗಿರುವ ರೆವರೆಂಡ್ ರೇಷ್ಮಾ ರವಿಕಲಾ ಅಯ್ಯನವರು ಇವತ್ತಿನ ದೇವರ ವಾಕ್ಯದ ಸಂದೇಶವನ್ನು ನಮಗೆ ತಿಳಿಸಲಿರುವರು. ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಯೇಸುವೆ, ನಿನ್ನ ಕೃಪೆ ಪರಿಪಾಲನೆಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಈ ದಿನ ನಿನ್ನ ಪಾದ ಸನ್ನಿಧಿಗೆ ಬಂದಿರುವಂಥ ಪ್ರತಿಯೊಬ್ಬರನ್ನು ಕರುಣಿಸು, ಆಶೀರ್ವದಿಸು.
ನಿನ್ನ ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ಜೀವಿಸಲು ನಮಗೆ ನಿನ್ನ ಮಾರ್ಗದರ್ಶನವನ್ನು ನೀಡು. ನಾವು ನಿನ್ನ ನಡಾವಳಿಕೆಯನ್ನು ಅನುಸರಿಸಿ ನಡೆಯುವಂತೆ ದೇವರ ವಾಕ್ಯದಲ್ಲಿ ನಮ್ಮ ಜೀವನವನ್ನು ಶುದ್ಧೀಕರಿಸಲು ನಮಗೆ ಸಹಾಯ ಮಾಡಬೇಕೆಂದು ನಮ್ಮ ಪ್ರಭುವಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಿದ್ದೇನೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯ ಪ್ರಸಂಗಕ್ಕಾಗಿ ನಮಗೆ ಕೊಡಲ್ಪಟ್ಟಂಥ ಮುಖ್ಯ ಸುವಾರ್ಥ ವೇದ ಭಾಗ ಯಾವುದಂತೇಳಿದರೆ, ಮತ್ತಾಯನು ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ ವಚನ 33ರಿಂದ 35ರವರೆಗೆ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಏಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯರೂಪಕವಾಗಿ ಹೇಳಿದನು. ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಹೀಗೆ ನಾನು ಬಾಯಿದೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು. ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು ಎಂಬುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದಿನ ಭಾನುವಾರವನ್ನು ನಾವು ರಿಫಾರ್ಮೇಷನ್ ಸಂಡೇ, ಪುನಃಸ್ಥಾಪನಾ ಭಾನುವಾರ ಎಂಬುದಾಗಿ ನೆನಪು ಮಾಡಿಕೊಳ್ತಾ ಇದ್ದೇವೆ. ಇಂದಿನ ವಾಕ್ಯ ಪ್ರಸಂಗಕ್ಕಾಗಿ ನಮಗೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಯಾವುದಂತೇಳಿದರೆ, ಚರ್ಚ್ ರಿಫಾರ್ಮ್ಡ್ ಆ್ಯಂಡ್ ರಿಫಾರ್ಮಿಂಗ್ ಎಂಬುದಾಗಿ. ಸಭೆ ಪುನಃಸ್ಥಾಪನೆಗೊಂಡಿದೆ ಮತ್ತು ಪುನಃಸ್ಥಾಪನೆಗೊಳ್ಳುವಂಥದ್ದು. ಸಭೆ ಪುನಃಸ್ಥಾಪನೆಗೊಂಡಿದೆ ಮತ್ತು ಪುನಃಸ್ಥಾಪನೆಗೊಳ್ಳುವಂಥದ್ದು ಎಂಬುದಾಗಿದೆ. ಅಕ್ಟೋಬರ್ 31ನೇ ಭಾನುವಾರವನ್ನು ಸಭಾ ಪುನಃಸ್ಥಾಪನಾ ಭಾನುವಾರ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ತೇವೆ. ಸಭೆಯ ಇತಿಹಾಸದಲ್ಲಿ ಇದೊಂದು ಪ್ರಮುಖ ದಿನವಾಗಿರುತ್ತದೆ. ಪ್ರಿಯರೇ, ನಾವು ಯಾವುದೇ ಒಂದು ಸಂಸ್ಥೆ ಇರಬಹುದು, ಧಾರ್ಮಿಕ ಆಚರಣೆಗಳಿರ್ಬೋದು, ನಮ್ಮ ಜೀವನಗಳೇ ಆಗಿರ್ಬೋದು, ಕಾಲ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಅದು ಸುಧಾರಣೆ ಆಗ್ತಿರಬೇಕು, ಇಲ್ಲವೇ ಪುನಶ್ಚೇತನಗೊಳ್ಳುವಂಥದ್ದು ಬಹಳ ಅಗತ್ಯ. ವಾಸ್ತವಿಕ ಸಂಗತಿಗಳಲ್ಲಿ ನಾವು ನೈಜಯುತವಾಗಿ ನ್ಯಾಯಯುತವಾಗಿ ಜೀವನ ಮಾಡಬೇಕಾದ್ರೆ ಇವತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗಬೇಕು, ಮರುಚಿಂತನೆಗೆ ಅದು ಒಳಪಡಬೇಕು, ಹಾಗೂ ಹೊಸತನಕ್ಕೆ ಅದರಲ್ಲಿ ಆದ್ಯತೆ ಸಿಗುವಂತಿರಬೇಕು. ಹಾಗಾದರೆ ಮಾತ್ರ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಒಂದು ಸುಧಾರಣೆಯಾಗಲು ಅಥವಾ ಹೊಸ ಬದಲಾವಣೆ ಹೊಂದಲು ಸಾಧ್ಯವಾಗ್ಬೋದು. ನಮ್ಮ ಸಮಾಜದ ವ್ಯವಸ್ಥೆಗಳಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇಲ್ಲದಿದ್ದರೆ, ಅದು ಯಥಾಸ್ಥಿತಿಯಲ್ಲಿ ನಡೆಯುವುದಾದರೆ ಅದು ನಿಂತ ನೀರಿನಂತೆ ಹಲವಾರು ಸಮಸ್ಯೆಗಳಿಗೆ ಅದು ದಾರಿ ಕೊಡ್ಬೋದು ಅಥವಾ ಹಲವಾರು ಸಮಸ್ಯೆಯ ಆಗರವಾಗ್ಬೋದು. ಆದ್ದರಿಂದ ಪುನಃಸ್ಥಾಪನೆ, ಪುನಶ್ಚೇತನ, ಮರುಜೀವನ ಎನ್ನುವಂಥದ್ದು ಮಾನವರ ಜೀವನದ ಪ್ರತಿಯೊಂದು ಸಂಗತಿಯಲ್ಲಿಯೂ ಕೂಡ ಅನಿವಾರ್ಯವಾಗಿರ್ತದೆ. ಹಾಗೆಯೇ ನಮ್ಮ ಸಭೆಯ ಜೀವಿತವನ್ನು ಕೂಡ ನಾವು ನೋಡಬೇಕಿದ್ರೆ, ಕ್ರೈಸ್ತ ಸಭೆ ಅದು ಪುನಃಸ್ಥಾಪನೆಗೊಂಡಂಥ ಸಭೆಯಾಗಿದೆ. ಅಕ್ಟೋಬರ್ 31, 1517ರಂದು ಮಾರ್ಟಿನ್ ಲೂಥರನು 95 ಪ್ರಬಂಧಗಳನ್ನು ಬರೆದು ಜರ್ಮನಿಯ ವಿಟೆನ್ಬರ್ಗ್ನಲ್ಲಿರುವಂಥ ಕ್ಯಾಸಲ್ ಚರ್ಚಿನ ಬಾಗಿಲಿಗೆ ಹೊಡೆಯುತ್ತಾನೆ. ಈ ಮೂಲಕ ಕ್ರೈಸ್ತ ಸಭೆಯ ಆಚರಣೆಯಲ್ಲಿರುವಂಥ ಧಾರ್ಮಿಕ ಆಚರಣೆಗಳಲ್ಲಿರುವಂಥ ಒಂದು ಅವ್ಯವಸ್ಥೆಯ ವಿರುದ್ಧ ಆತನು ಧ್ವನಿ ಎತ್ತುತ್ತಾನೆ. ಸಭೆಯ ಪುನಃಸ್ಥಾಪನೆಗೆ ಒಂದು ನಾಂದಿಯನ್ನು ಈ ಸಂದರ್ಭದಲ್ಲಿ ಹಾಡ್ತಾನೆ. ಇವರ ಜೊತೆಗೆ ಜಾನ್ ಕ್ಯಾಲ್ವಿನ್ ಹಾಗೂ ಜಿಂಗ್ಲಿ ಮುಂತಾದವರು ಕೂಡ ಈ ಒಂದು ನಾಯಕತ್ವದಲ್ಲಿ ಭಾಗವಹಿಸಿದರು ಎಂಬುದಾಗಿ ನೋಡ್ತೇವೆ. ಅವರ ಪ್ರಕಾರ ಬೈಬಲ್ ಗ್ರಂಥ ಇದು ಯಾವುದೇ ಒಂದು ಒಬ್ಬರಿಗೆ ಸೀಮಿತವಾಗಿರುವಂಥದ್ದಲ್ಲ, ಬದಲಾಗಿ ಇದನ್ನು ಓದುವಂಥ, ಅರ್ಥ ಮಾಡಿಕೊಳ್ಳುವಂಥ ಹಕ್ಕು ಇಡೀ ಸಭೆಗಿದೆ ಎಂಬುದಾಗಿ ತಿಳಿಸ್ತಾರೆ. ರಕ್ಷಣೆ ಎನ್ನುವುದು ನಮ್ಮ ಒಳ್ಳೆತನದಿಂದಲ್ಲ, ಬದಲಾಗಿ ದೇವರ ಕೃಪೆ ಮಾತ್ರದಿಂದಲೇ ನಾವು ಹೊಂದುತ್ತೇವೆ ಎಂಬುದನ್ನು ತಿಳಿಸ್ತಾರೆ. ದೇವರ ಮೇಲೆ ನಾವು ನಂಬಿಕೆ ಇಡಬೇಕೆಂಬುದಾಗಿ ಹೇಳ್ತಾರೆ, ಅದಕ್ಕೆ ಕರೆ ಕೊಡ್ತಾರೆ.
ದೇವರ ಮತ್ತು ನಮ್ಮ ನಡುವೆ ಯಾವುದೇ ಮಧ್ಯವರ್ತಿಯ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ನಾವು ದೇವರೊಂದಿಗೆ ನೇರವಾದಂಥ ಒಂದು ಸಂಪರ್ಕವನ್ನು ಇಟ್ಟುಕೊಳ್ಬೋದು. ಅದೇ ರೀತಿಯಲ್ಲಿ ವಿಶ್ವಾಸಿಗಳ ಒಂದು ಸರ್ವಯಾಜಕತ್ವವನ್ನು ಪ್ರತಿಪಾದಿಸಿ ಯಾರು ಯೇಸು ಸ್ವಾಮಿಯನ್ನು ನಂಬುತ್ತಾರೆಯೋ, ಆತನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಹೊಂದುತ್ತಾರೆಯೋ ಅವರೆಲ್ಲರೂ ಕೂಡ ಆತನ ಯಾಜಕರು, ಆತನ ಶಿಷ್ಯರು ಎನ್ನುವುದನ್ನು ಮನವರಿಕೆ ಮಾಡ್ತಾನೆ. ಈ ಮೂಲಕ ಕ್ರೈಸ್ತ ಸಭೆಯ ಇಡೀ ಸಭೆಯ ಜವಾಬ್ದಾರಿಯನ್ನು ಅವರು ತಿಳಿಸ್ತಾರೆ, ನೆನಪಿಸ್ತಾರೆ ಮತ್ತು ಈ ಧಾರ್ಮಿಕ ಆಚರಣೆಗಳಲ್ಲಿರುವಂಥ ಒಂದು ಅವ್ಯವಸ್ಥೆಯನ್ನು ಮರುಚಿಂತನೆಗೆ ಒಳಪಡಿಸ್ತಾರೆ. ಸಭೆಯನ್ನು ಪುನಶ್ಚೇತನಗೊಳಿಸಿ ಪ್ರೊಟೆಸ್ಟೆಂಟ್ ಸಭೆಯ ಪುನಃಸ್ಥಾಪನೆಗೆ ಅವರು ನಾಂದಿ ಹಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೊಟೆಸ್ಟೆಂಟ್ ಸಭೆಯನ್ನು ಸ್ಥಾಪಿಸ್ತಾರೆ. ಕ್ರೈಸ್ತ ಸಭೆ ಈಗಾಗಲೇ ಪುನಃಸ್ಥಾಪನೆಗೊಂಡಂಥ ಸಭೆಯಾಗಿದೆ ಮತ್ತು ಅದರಂತೆ ಸಭೆ ನಿರಂತರವಾಗಿ ಪುನಃಸ್ಥಾಪನೆಗೆ ಒಳಪಡುವಂಥ ಸಭೆಯಾಗಬೇಕು. ಆಗ ಮಾತ್ರ ನಮ್ಮ ಇವತ್ತಿನ ಆರಾಧನೆಗಳಿಗೆ ಮಾತ್ರವಲ್ಲದೆ ಆರಾಧನೆಗೆ ಒಂದು ಅರ್ಥ ಬರುವಂಥದ್ದು ಮಾತ್ರವಲ್ಲದೆ ಸಭೆಯ ಉದ್ದೇಶ ಕೂಡ ಈಡೇರುವಂಥದ್ದಾಗಿದೆ. ಇಂದಿನ ದಿನಕ್ಕೆ ಕೊಡಲ್ಪಟ್ಟಂಥ ದೇವರ ವಾಕ್ಯ ಭಾಗದ ಹಿನ್ನೆಲೆಯಲ್ಲಿ ನಾವು ಪುನಃಸ್ಥಾಪನೆಯ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವವರಾಗೋಣ. ಒಂದನೇದೇನಂತೇಳಿದ್ರೆ, ನಮ್ಮ ದೇವರು ಪುನಶ್ಚೇತನಗೊಳಿಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ನಾವು ದೇವರಿಗೆ ಕೃತಜ್ಞತಾಪೂರ್ವಕವಾಗಿ ನಮ್ಮ ಜೀವನವನ್ನು ಪುನಶ್ಚೇತನಗೊಳಿಸಿ ನೂತನವಾಗಿ ಆತನಿಗೆ ಸಮರ್ಪಿಸಲ್ಪಡಬೇಕು ಎನ್ನುವಂಥ ಕರೆಯನ್ನು ಕೊಡುವುದನ್ನು ಗಮನಿಸ್ತೇವೆ. ಹಳೆ ಒಡಂಬಡಿಕೆ ವೇದ ಭಾಗವನ್ನು ನಾವು ಗಮನಿಸುವಾಗ ಇಸ್ರಾಯೇಲರ ಜೀವನ ಚರಿತ್ರೆಯನ್ನು ನಾವು ತಿಳಿಯುತ್ತೇವೆ. ಅವರು ಐಗುಪ್ತ ದೇಶದಲ್ಲಿ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ನಿರ್ಗತಿಕರಾಗಿ ಜೀವಿಸಿದ್ರು, ಕಷ್ಟ ಹಿಂಸೆಯನ್ನು ಅನುಭವಿಸಿದ್ರು. ಈ ಪರಿಸ್ಥಿತಿಯನ್ನು ದೇವರು ಗಮನಿಸ್ತಾನೆ. ಈ ಪರಿಸ್ಥಿತಿಯಿಂದ ಇಸ್ರಾಯೇಲ್ ಜನರಿಗೆ ಒಂದು ಪುನರುಜ್ಜೀವನ, ಹೊಸ ಬದಲಾವಣೆ ಬೇಕೆಂಬುದನ್ನು ದೇವರು ಬಯಸುತ್ತಾನೆ. ಅದರೊಂದಿಗೆ ಈ ಜನರು ಕೂಡ ಮೊರೆ ಇಟ್ಟಾಗ ದೇವರವರನ್ನು ಅದ್ಭುತವಾಗಿ ಬಿಡಿಸಿ ವಾಗ್ದಾತ ದೇಶಕ್ಕೆ, ಒಂದು ಕಾನಾನ್ ದೇಶಕ್ಕೆ ಅವರನ್ನು ಬರಮಾಡುತ್ತಾನೆ. ಕಾನಾನ್ ದೇಶಕ್ಕೆ ಹೋದ ನಂತರ ನೀವು ದೇವರಿಗೆ ಕೃತಜ್ಞತಾಪೂರ್ವಕವಾಗಿ ಪ್ರಥಮ ಫಲಗಳೊಂದಿಗೆ ಕೃತಜ್ಞತೆಯ ಸಮರ್ಪಣೆಯನ್ನು, ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಎಂಬುದನ್ನು ಅಲ್ಲಿ ಆತ ನೆನಪಿಸುವುದನ್ನು ನಾವು ಗಮನಿಸುವವರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವನದ ದಿವಸಗಳು ನಮಗೆ ಗೊತ್ತಿಲ್ಲ. ಆದರೆ ಈ ಜೀವನ ಪ್ರಯಾಣದಲ್ಲಿ ಸಾಗುವಾಗ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಅಡ್ಡಿ ಆತಂಕಗಳು ಬರ್ಬೋದು. ಇವೆಲ್ಲವುಗಳಿಂದ ಸದಾಕಾಲ ದೇವರು ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ನಮ್ಮನ್ನು ಸದಾಕಾಲ ದೇವರು ಕಾಯುವಾತನಾಗಿದ್ದಾನೆ. ನಾವು ಆತನಿಗೆ ಮೊರೆ ಇಡುವಾಗ ನಾವು ಎಂಥದ್ದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರು ನಮ್ಮನ್ನು ಅದರಿಂದ ಬಿಡುಗಡೆಗೊಳಿಸಿ ಪುನಶ್ಚೇತನಗೊಳಿಸುವಂಥ ದೇವರಾಗಿದ್ದಾನೆ. ನಮ್ಮ ಜೀವಿತವನ್ನು ಹೊಸದಾಗಿ ಬದಲಾಯಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಕಳೆದು ಹೋದಂಥ ವರ್ಷವನ್ನು ನಾವು ಹಿಂತಿರುಗಿ ನೋಡುವಾಗ ಹಲವಾರು ಸಂಗತಿಗಳ ಮಧ್ಯದಲ್ಲಿ ನಮ್ಮ ಜೀವನಗಳು ದಾಟಿ ಬಂದವೆ. ದೇವರು ನಮ್ಮನ್ನು ಈ ಸ್ಥಿತಿಗತಿಗಳ ಮಧ್ಯದಲ್ಲಿ ಕಾದಿದ್ದಾನೆ. ದೇವರು ನಮ್ಮನ್ನು ಬಲಪಡಿಸಿದ್ದಾನೆ. ನಂಬಿಕೆಯಿಂದ ನಾವು ಇನ್ನೊಂದು ಹೆಜ್ಜೆ ಮುಂದೆ ಇಡಲಿಕ್ಕೆ ಆಗುವಂತೆ ದೇವರು ಎಲ್ಲ ರೀತಿಯಲ್ಲೂ ನಮಗೆ ಸಹಾಯವನ್ನು ಕರುಣಿಸಿಕೊಟ್ಟಿದ್ದಾನೆ. ಅದರಿಂದ ನಾವಿಂದು ದೇವರ ಆ ಒಂದು ಕಾರ್ಯವನ್ನು, ಉಪಕಾರವನ್ನು ಸ್ಮರಿಸುವಂಥದ್ದು ಅಗತ್ಯ. ಇಸ್ರಾಯೇಲ್ಯರು ಯಾವ ರೀತಿಯಲ್ಲಿ ತಮ್ಮ ಬಿಡುಗಡೆಯನ್ನು ಮಾಡಿದಂಥ ದೇವರನ್ನು ಸ್ಮರಿಸಿಕೊಂಡು ಪ್ರಥಮ ಫಲಗಳನ್ನು ಕೃತಜ್ಞತಾಪೂರ್ವಕವಾಗಿ ದೇವರಿಗೆ ಸಮರ್ಪಿಸಿದರೂ, ನಾವು ಕೂಡ ಇವತ್ತು ನಮ್ಮ ಜೀವಿತವನ್ನು ನೂತನಪಡಿಸಿಕೊಂಡು ನೂತನ ಫಲಗಳಾಗಿ ದೇವರಿಗೆ ಕೃತಜ್ಞತಾಪೂರ್ವಕವಾಗಿ ಸಮರ್ಪಣೆ ಮಾಡುವುದು ಅಗತ್ಯವಾಗಿದೆ. ದೇವರ ಕೃಪೆಯನ್ನು ನಾವು ದಿನನಿತ್ಯ ಹೊಸದಾಗಿ ಅನುಭವ ಮಾಡಿಕೊಳ್ಳುವಂತೆ ನಮ್ಮ ಜೀವನವನ್ನು ಕೂಡ ನಾವು ಹೊಸ ರೀತಿಯಲ್ಲಿ ಪುನಶ್ಚೇತನಗೊಳಿಸಿ, ನಾವು ಹೊಸ ರೀತಿಯಲ್ಲಿ ನೂತನ ಪಡಿಸಿಕೊಂಡು ದೇವರ ಸನ್ನಿಧಿಗೆ ನಾವು ನಮ್ಮನ್ನು ಅರ್ಪಿಸಿಕೊಳ್ಳುವಂಥದ್ದು ಅಗತ್ಯ. ಈ ವಾಕ್ಯ ಭಾಗದ ಮೂಲಕ ನಾವು ನಮ್ಮ ಜೀವಿತದಲ್ಲಿ ವೈಯಕ್ತಿಕ ಬದಲಾವಣೆಯನ್ನು ಹೊಂದುವುದಕ್ಕೆ, ಪುನರುಜ್ಜೀವಿತವನ್ನು ಹೊಂದಿಕೊಳ್ಳುವುದಕ್ಕೆ
ನಾವು ದೇವರ ಮುಂದೆ ಪ್ರತಿ ಸಾರಿಯೂ ಆತನ ಕೃಪೆಯನ್ನು ನೆನಪು ಮಾಡಿಕೊಂಡು, ಉಪಕಾರಗಳನ್ನು ನೆನಪು ಮಾಡಿಕೊಂಡು ನಾವು ನೂತನ ಫಲಗಳಾಗಿ ಸಮರ್ಪಿಸಲ್ಪಡುವುದಕ್ಕೆ ದೇವರ ವಾಕ್ಯ ಈ ಭಾಗದ ಮೂಲಕ ನಮಗೆ ಕರೆ ಕೊಡುವಂಥದ್ದಾಗಿದೆ. ಎರಡನೇ ವಿಚಾರ ಏನಂತೇಳಿದರೆ, ಸಭೆ ಒಂದು ಹುದುವಾದಂಥ ಅನ್ಯೋನ್ಯತೆಯ ಸಭೆಯಾಗಿ ಪುನಶ್ಚೇತನಗೊಳ್ಳುವುದಕ್ಕೆ ಕರೆ ನೀಡುವಂಥದ್ದನ್ನು ನೋಡ್ತೇವೆ. ಪತ್ರಿಕಾ ಭಾಗದಲ್ಲಿ ಆದಿಸಭೆ ಪಂಚಶತಮ ಹಬ್ಬದ ದಿವಸದಲ್ಲಿ ಪೇತ್ರನು ಪ್ರಸಂಗ ಮಾಡುವಂಥ ಸಂದರ್ಭ, ಆಗ ಪವಿತ್ರಾತ್ಮನ ಆಗಮನದ ಮೂಲಕ ಈ ಆದಿಸಭೆ ಅದು ಪುನಶ್ಚೇತನಕ್ಕೆ ಒಳಪಡ್ತದೆ. ಈ ವಿಚಾರ ಪತ್ರಿಕಾ ಭಾಗದಲ್ಲಿ ಗಮನಿಸ್ತೇವೆ. ಆದಿಸಭೆ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ ಹಾಗೂ ಪ್ರಾರ್ಥನಾ ಜೀವಿತಕ್ಕೆ ಆದ್ಯತೆ ನೀಡಿದಂಥ ಸಭೆಯಾಗಿತ್ತು. ಈ ಮೂಲಕ ಒಂದು ಹುದುವಾದಂಥ ಜೀವನವನ್ನು ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಪ್ರಾರ್ಥನೆ ಮಾಡುತ್ತಾ ದೇವರ ಆಶೀರ್ವಾದವನ್ನು ಕಂಡುಕೊಂಡ ಸಭೆಯಾಗಿದೆ. ಆದರೆ ಸಭೆ ಬೆಳೆದಂತೆ ಇವತ್ತು ಈ ಅನ್ಯೋನ್ಯತೆಯ ಹುದುವಾದಂಥ ಒಟ್ಟಾಗಿ ಇರುವಂಥ ಜೀವನ ಇವತ್ತು ನಮ್ಮ ಸಭೆಗಳಲ್ಲಿ ಇದೆಯಾ? ರೊಟ್ಟಿ ಮುರಿದು ಹಂಚಿ ತಿನ್ನುವಂಥ ನಮ್ಮ ಸಭೆಗಳಲ್ಲಿ ಇಂದು ನಾವು ಒಂದಾಗಿ ಬಂದು ಆ ಒಂದು ರೊಟ್ಟಿ ತಿನ್ನುವುದರಲ್ಲಿ ಭಾಗವಹಿಸ್ತಾ ಇದೆಯಾ ನಮ್ಮ ಸಭೆ? ಕರ್ತನ ಪವಿತ್ರ ಭೋಜನ ಸಂದರ್ಭಗಳಲ್ಲಿ ಪಶ್ಚಾತ್ತಾಪದ ಹೃದಯದೊಂದಿಗೆ ಕರ್ತನ ಮೇಜಿನ ಬಳಿಗೆ ಬಂದು ರೊಟ್ಟಿ ದ್ರಾಕ್ಷಾರಸವನ್ನು ಪಾಲು ತೆಗೆದುಕೊಳ್ಳಬೇಕಾಗಿದ್ದಂಥ ಸಭೆ ಇವತ್ತು ಈ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳದೆ ಕರ್ತನ ಮೇಜಿನ ಬಳಿಗೆ ಬಾರದೆ ದೂರ ನಿಲ್ಲುವಂಥ ಸಂದರ್ಭಗಳು ಇವತ್ತು ನಮ್ಮ ಸಭೆಗಳಲ್ಲಿ ಇವೆಯಾ? ನಾವು ಯೋಚಿಸಬೇಕಾಗಿದೆ. ಕ್ರೈಸ್ತ ಸಮುದಾಯ ಐಕ್ಯತೆಗೆ, ನಿಸ್ವಾರ್ಥವಾದಂಥ ಒಂದು ಸೇವೆಗೆ ಅಥವಾ ನಂಬಿಕೆಯ ಜೀವಿತಕ್ಕೆ ಮಾದರಿಯಾದಂಥ ಒಂದು ಸಭೆಯಾಗಿದೆ. ಈ ಒಮ್ಮತದ ಸಹಬಾಳ್ವೆಯ ಜೀವನ ಇವತ್ತು ಸಭೆಯಲ್ಲಿ ಉಳಿದುಕೊಂಡಿದೆಯಾ? ನಾವು ಪಂಗಡವಾಗಿ ವಿಭಾಗಿಸಲ್ಪಟ್ಟಿದ್ದೇವೆಯಾ? ನಮ್ಮ ಅನ್ಯೋನ್ಯತೆಯಿಂದ ನಾವು ದೂರ ಸರಿದಿದ್ದೇವೆಯಾ? ಇವುಗಳಲ್ಲಿ ನಮಗೆ ಪುನರುಜ್ಜೀವನ ನಮಗೆ ಬೇಕಾಗಿದೆ ಎಂಬುದನ್ನು ನಾವು ಯೋಚನೆ ಮಾಡುವಂಥದ್ದು ಅವಶ್ಯಕವಾಗಿದೆ. ಸಭೆ ಇವತ್ತು ಬೆಳೆಯುವ ಸಭೆ ಆಗಬೇಕಾದ್ರೆ, ಸಭೆಯಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡಬೇಕಾದ್ರೆ ನಾವು ಪ್ರಾರ್ಥಿಸುವಂಥ ಸಮುದಾಯವಾಗಬೇಕು. ಆದಿಸಭೆಯನ್ನು ನಾವು ಗಮನಿಸುವಾಗ ಅದೊಂದು ಪ್ರಾರ್ಥನೆ ಮಾಡುವಂಥ, ಪ್ರಾರ್ಥನೆಗೆ ಹೆಚ್ಚು ಒತ್ತು ಕೊಟ್ಟು ಜೀವಿಸುವಂಥ ಒಂದು ಸಮುದಾಯವಾಗಿತ್ತು. ಆದ್ದರಿಂದ ಅವರು ಬಹುಬೇಗನೆ ತಮ್ಮ ತಪ್ಪುಗಳನ್ನು ತಿಳಿದುಕೊಂಡ್ರು. ಅವರು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟರು. ದೀನತೆಯಿಂದ ಒಂದಾಗಿ ಒಟ್ಟು ಸೇರಿದ್ರು, ಇತರರ ಬಗ್ಗೆ ಚಿಂತಿಸಿದ್ರು, ಪ್ರಾರ್ಥನೆ ಮಾಡಿದ್ರು. ಆ ಮೂಲಕ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಭೆಗಳಲ್ಲಿ ಪ್ರಾರ್ಥಿಸುವ ಗುಂಪುಗಳು ಇವತ್ತು ಹೆಚ್ಚಾಗಬೇಕು. ಆದರೆ ಇವತ್ತು ನಾವು ಸಭೆಗಳನ್ನು ಗಮನಿಸುವಾಗ ಈ ಗುಂಪುಗಳಿಗಿಂತಲೂ ಅಧಿಕಾರ, ಸ್ಥಾನಮಾನ, ಬೇರೆ ಬೇರೆ ವಿಚಾರಗಳಲ್ಲಿ ಪ್ರಶ್ನೆಗಳನ್ನು ಎಬ್ಬಿಸುವಂಥ, ಗೊಂದಲಗಳನ್ನು ಹುಟ್ಟಿಸುವಂಥ, ಪೈಪೋಟಿಗಳಿಗಾಗಿ ಹಗೆತನಗಳಿಂದ ಮುಂದೆ ಸಾಗುವಂಥ ಗುಂಪುಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಹುದುವಾದಂಥ ಅನ್ಯೋನ್ಯತೆಯಾಗಿ ಸಮುದಾಯವಾಗಿ ಕಟ್ಟಲ್ಪಡಬೇಕಾಗಿದ್ದಂಥ ಸಭೆ ಇವತ್ತು ಪ್ರಾರ್ಥನಾ ಜೀವಿತದಲ್ಲಿ ಸೋಲ್ತಾ ಉಂಟು. ಆ ರೀತಿಯಲ್ಲಿ ಕಟ್ಟಲ್ಪಡುವುದಕ್ಕೆ ಸೋಲ್ತಾ ಉಂಟು. ಸಭೆ ತನ್ನ ಜವಾಬ್ದಾರಿಯನ್ನು ಅರಿತು ಈ ನಿಟ್ಟಿನಲ್ಲಿ ಪುನಃಸ್ಥಾಪನೆಗೊಳ್ಳುವಂಥದ್ದಕ್ಕೆ ಪತ್ರಿಕಾ ಭಾಗ ನಮಗೆ ಕರೆ ಕೊಡುತ್ತದೆ. ಸಭೆ ಒಂದು ಹುದುವಾದಂಥ ಅನ್ಯೋನ್ಯತೆ ಸಭೆ ಆಗಬೇಕಾದ್ರೆ ರೊಟ್ಟಿ ಮುರಿದು ಹಂಚಿ ತಿನ್ನುವುದರಲ್ಲಿ ಸಭೆ ಒಟ್ಟಾಗಿ ಭಾಗವಹಿಸಬೇಕು. ಪ್ರಾರ್ಥನೆಯ ಸಭೆ ಆಗಬೇಕು. ಹಿಂದೆ ನಾವು ಗಮನಿಸುವುದಾದರೆ ದೇವಾಲಯಗಳಲ್ಲಿ 6 ದಿವಸ ಶಾಲೆಗಳು ನಡೀತಾ ಇದ್ದವು. ಒಂದು ದಿವಸ ದೇವರ ಆಲಯದಲ್ಲಿ ಆರಾಧನೆಗಳು ನಡೀತಾ ಇದ್ದವು. ಎಲ್ಲ ದಿವಸಗಳು ದೇವಾಲಯದ ಬಾಗಿಲುಗಳು ತೆರೆದೇ ಇರ್ತಿದ್ದವು. ಆದರೆ ಇವತ್ತು ಗಮನಿಸುವಾಗ ಕೆಲವೊಂದು ಸಲ ನಾವು 2 ತಾಸುಗಳು ಅಷ್ಟೇ ನಮ್ಮ ದೇವಾಲಯದ ಬಾಗಿಲುಗಳು ತೆರೆಯಲ್ಪಡುವಂಥದ್ದು, ಮತ್ತು ಎಲ್ಲ ದಿವಸಗಳು ಮುಚ್ಚಲ್ಪಟ್ಟಿವೆ. ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಕ್ರಿಸ್ತನ ದೇಹವೆಂಬ ಸಭೆಯ ಸ್ವಾಸ್ಥ್ಯತೆಯನ್ನು ಕಾಪಾಡುವಲ್ಲಿ ಸಭೆ ತನ್ನ ಪಾತ್ರವನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕಾಗಿದೆ, ಯಾವ ರೀತಿಯಲ್ಲಿ ನಾವು ಈ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಮಾತ್ರವಲ್ಲದೆ ಸಭೆ ಈ ನಿಟ್ಟಿನಲ್ಲಿ ಪುನಶ್ಚೇತನಗೊಳ್ಳಬೇಕಾ, ಈ ಚಿಂತನೆಯನ್ನು ನಮಗೆ ಪತ್ರಿಕಾ ಭಾಗ ಕೊಡುವಂಥದ್ದಾಗಿದೆ. 3ನೇ ವಿಚಾರ,
ಪ್ರಬಲವಾದಂಥ ಪರಿವರ್ತನೆ ಒಂದು ಚಿಕ್ಕ ಕಾರ್ಯಗಳಿಂದಲೂ ಸಾಧ್ಯ ಎಂಬುದಾಗಿ ಯೇಸು ಕಲಿಸ್ತಾನೆ. ಸುವಾರ್ಥ ಭಾಗದಲ್ಲಿ ಒಬ್ಬ ಹೆಂಗಸು ಹುಳಿ ಹಿಟ್ಟನ್ನು 3 ಸೇರು ಹಿಟ್ಟಿಗೆ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಗುತ್ತದೆ. ಈ ವಿಚಾರ ಕೊಡಲ್ಪಟ್ಟಿದೆ. ಈ ವಿಚಾರದ ಮೂಲಕ ದೇವರ ರಾಜ್ಯದಲ್ಲಿ ಒಂದು ಸಣ್ಣ ಕಾರ್ಯ ಕೂಡ ಪ್ರಬಲವಾದಂಥ ಬದಲಾವಣೆಯನ್ನು ತರಬಲ್ಲದು ಎಂಬುದನ್ನು ಯೇಸು ಸ್ವಾಮಿ ಅಲ್ಲಿ ಹೇಳುವಾತನಾಗಿದ್ದಾನೆ. ಹುಳಿ ಅದರ ಗುಣ ನಮಗೆ ಕಣ್ಣಿಗೆ ಕಾಣಿಸದು, ಆದರೆ ಅದನ್ನು ಇನ್ನೊಂದು ಪದಾರ್ಥಕ್ಕೆ ಸೇರಿಸಿದರೆ ಆ ಪದಾರ್ಥವನ್ನೆಲ್ಲ ಅದು ಹುಳಿಯಾಗಿಸುತ್ತದೆ. ಅದರ ಆ ಹುಳಿ ಗುಣವನ್ನು ಆ ಪದಾರ್ಥಕ್ಕೆ ಪರಿವರ್ತಿಸಿಕೊಡ್ತದೆ. ಒಂದು ಪ್ರಬಲವಾದಂಥ ಪರಿವರ್ತನೆಯನ್ನು ಹುಳಿ ಮಾಡ್ತದೆ. ಒಂದು ವೇಳೆ ಆ ಹುಳಿ ತನ್ನ ಗುಣವನ್ನು ಕೊಡದಿದ್ದರೆ ಅದು ಯಾವುದು ಪ್ರಯೋಜನಕ್ಕೆ ಬಾರದು, ಅದಕ್ಕೆ ಬೆಲೆ ಸಿಗುವುದಿಲ್ಲ. ಅದರಂತೆ ಕ್ರೈಸ್ತ ಜೀವನ ಕೂಡ ಅದು ಪರಿವರ್ತಿತಗೊಂಡಿರುವಂಥ ಮತ್ತು ಪರಿವರ್ತನೆಗೊಳಿಸುವಂಥ, ಪರಿವರ್ತನೆ ತರಬಲ್ಲಂಥ ಜೀವನವಾಗಿದೆ. ಕ್ರೈಸ್ತ ಜೀವನದಲ್ಲಿ ಯಾವುದೇ ಪರಿವರ್ತನೆ ಇಲ್ಲದಿದ್ದರೆ ಆ ಜೀವನಕ್ಕೆ ಬೆಲೆ ಇಲ್ಲ. ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಂಥ ಜೀವನವಾಗಿರ್ತದೆ. ಕೆಲವೊಂದು ಸಾರಿ ಕ್ರೈಸ್ತರಾದಂಥ ನಾವು ನಮ್ಮ ಜೀವಿತದಲ್ಲಿ ಅಡಗಿರುವಂಥ ಅದು ಚಿಕ್ಕ ಸಂಗತಿಗಳಾಗಿರ್ಬೋದು. ನಾವು ಇತರರಿಗೆ ತೋರಿಸುವಂಥ ದಯೆ, ಕರುಣೆ, ಇತರರ ಸಂಕಷ್ಟದ ಸ್ಥಿತಿಯನ್ನು ಲಾಲಿಸುವಂಥ ಮನಸ್ಸು, ನಾವು ಹೇಳುವಂಥ ದೇವರ ವಾಕ್ಯಗಳು, ಆರಾಧನೆಗಳಾಗಿರ್ಬೋದು, ಅಥವಾ ನಾವು ಮಾಡುವಂಥ ಪ್ರಾರ್ಥನೆಗಳಾಗಿರ್ಬೋದು, ನಮ್ಮ ಭಯಭಕ್ತಿಯ ಜೀವನಗಳಾಗಿರ್ಬೋದು, ಇದು ಮತ್ತೊಬ್ಬರ ಬಾಳಿನಲ್ಲಿ ಬಲವಾದಂಥ ಒಂದು ಬದಲಾವಣೆ ಅಥವಾ ಪರಿವರ್ತನೆ ತರಲು ಸ್ಫೂರ್ತಿಯಾಗ್ಬೋದು. ನಾವು ಮಾಡುವಂಥ ಸಣ್ಣ ಪುಟ್ಟ ಸೇವೆ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಾಗಿರ್ಬೋದು, ಈ ಸಮಾಜದಲ್ಲಿ, ಸಭೆಯಲ್ಲಿ ಪ್ರಭಾವಶಾಲಿಯಾದಂಥ ಒಂದು ಬದಲಾವಣೆಯನ್ನು ತರಲು ಶಕ್ತಿಯನ್ನು ಹೊಂದಿರುವಂಥದ್ದಾಗಿದೆ. ನಮಗೆ ಸಾಮಾನ್ಯ ಅಥವಾ ಅತ್ಯಲ್ಪವೆಂದು ತೋರುವಂಥ ಸಂಗತಿ ದೇವರ ರಾಜ್ಯದ ವಿಚಾರದಲ್ಲಿ ಅದಕ್ಕೆ ಹೆಚ್ಚಿನ ಮೌಲ್ಯ ಇರ್ಬೋದು, ಅದಕ್ಕೆ ಹೆಚ್ಚಿನ ಬೆಲೆ ಸಿಗ್ಬೋದು. ಉದಾಹರಣೆಗೆ ನಾವು ಮದರ್ ತೆರೇಸಾ ಅಥವಾ ಮಹಾತ್ಮ ಗಾಂಧೀಜಿ ಅವರ ಜೀವನಗಳನ್ನೇ ನಾವು ನೆನಪಿಸ್ಕೊಳ್ಬೋದು. ಇವರು ಯೇಸುವಿನ ನ್ಯಾಯದ, ಸತ್ಯದ ದರ್ಶನವನ್ನು ತಮ್ಮ ಜೀವನದ ನಡವಳಿಕೆಯಲ್ಲೇ ಅನುಸರಿಸಿದವರಾಗಿದ್ದರು. ಆ ಮೂಲಕ ಈ ಸಮಾಜದ ಪರಿವರ್ತನೆಯಲ್ಲಿ ಹರಿಕಾರರಾಗಿದ್ದಾರೆ. ಅಮೂಲಾಗ್ರವಾದಂಥ ಒಂದು ಬದಲಾವಣೆಗೆ ಇವರು ಕಾರಣೀಕರ್ತರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಇಂದು ಕ್ರೈಸ್ತ ಸಭೆ ಪರಿವರ್ತಿತಗೊಂಡಿರುವಂಥ ಮತ್ತು ಪರಿವರ್ತನೆ ತರಬಲ್ಲಂಥ ಸಮುದಾಯವಾಗಿ ರೂಪುಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಪುನಶ್ಚೇತನ ಬಹಳ ಅವಶ್ಯಕ. ಹಿಟ್ಟಿನಲ್ಲಿರುವಂಥ ಹುಳಿಯಂತೆ ಪರಿಣಾಮಕಾರಿಯಾದಂಥ ಬದಲಾವಣೆಗಾಗಿ ಸಭೆಯ ಇವತ್ತು ಪಾತ್ರ ಏನು? ನಮ್ಮ ವೈಯಕ್ತಿಕ ಜೀವನದ, ನಮ್ಮ ಸಮುದಾಯದ ಪಾತ್ರವೇನು? ಈ ಕುರಿತಾಗಿ ನಾವು ಯೋಚಿಸುವುದು ಅಥವಾ ಮರುಚಿಂತನೆಗೆ ಒಳಪಡಿಸುವಂಥದ್ದು ಅವಶ್ಯಕವಾಗಿದೆ. ಪುನಃಸ್ಥಾಪನಾ ಭಾನುವಾರವಾದಂಥ ಇಂದು ನಾವು 3 ವಿಚಾರಗಳನ್ನು ಗಂಭೀರವಾಗಿ ಆಲೋಚಿಸತಕ್ಕದ್ದು. ಒಂದನೇದೇನಂತೇಳಿದರೆ, ನಮ್ಮ ದೇವರು ಯಾವಾಗಲೂ ಪುನಶ್ಚೇತನಗೊಳಿಸುವಂಥ, ಪುನರುಜ್ಜೀವನಗೊಳಿಸುವಂಥ ದೇವರಾಗಿದ್ದಾನೆ. ಅದಕ್ಕೆ ತಕ್ಕಂತೆ ನಾವು ಕೂಡ ಕಾಲಕ್ಕೆ ತಕ್ಕಂತೆ ನಮ್ಮ ಜೀವನಗಳನ್ನು ಕೂಡ ಪುನರುಜ್ಜೀವನಗೊಳಿಸಿ ಆತನಿಗೆ ನೂತನ ಫಲಗಳಾಗಿ ನಾವು ಸಮರ್ಪಿಸಿಕೊಳ್ಳುವುದಕ್ಕೆ ನಾವು ತೊಡಗಿಕೊಳ್ಳುವವರಾಗಬೇಕು. ಅದಕ್ಕೆ ನಮ್ಮ ಆದ್ಯತೆಯನ್ನು ನೀಡುವವರಾಗಬೇಕು. ಎರಡನೇದು ಏನಂತೇಳಿದರೆ, ಕ್ರೈಸ್ತ ಸಭೆ ಒಂದು ಅನ್ಯೋನ್ಯತೆಯ, ಪ್ರಾರ್ಥನೆಯ, ರೊಟ್ಟಿ ಮುರಿದು ಹಂಚಿ ತಿನ್ನುವುದರಲ್ಲಿ ಕೂಡಿ ಬರುವ, ಒಂದಾಗುವಂಥ ಸಭೆಯಾಗುವಲ್ಲಿ ಪ್ರಯತ್ನ ಮಾಡುವಂಥದ್ದು ಅಗತ್ಯ. ಈ ನಿಟ್ಟಿನಲ್ಲಿ ಪುನಶ್ಚೇತನ ಅಗತ್ಯವಾಗಿದೆ. ಮೂರನೇದ್ದು, ಕ್ರೈಸ್ತ ಸಭೆ ಪರಿವರ್ತಿತ ಮತ್ತು ಪರಿವರ್ತನೆಗೊಳಿಸುವಂಥ ಸಭೆಯಾಗಿದೆ. ನಾವು ಮಾಡುವಂಥ ಒಂದು ಸಣ್ಣ ಕಾರ್ಯ ಇರ್ಬೋದು, ಅದನ್ನು ಗಂಭೀರವಾಗಿ ನಾವು ಪರಿಗಣಿಸಿ ನಾವು ಕ್ರಿಸ್ತನ ಹೆಸರಿನಲ್ಲಿ ಮಾಡಿದರೆ ಈ ಸಮಾಜದಲ್ಲಿ ನಾವು ದೇವರ ರಾಜ್ಯದ ಬಹುದೊಡ್ಡ ಸಾಧನವಾಗಿ ಈ ಸಮಾಜದ ಪರಿವರ್ತನೆ ಅಥವಾ ಈ ಸಮಾಜ ಪುನಶ್ಚೇತನಗೊಳ್ಳುವುದಕ್ಕೆ ನಾವು ನಮ್ಮ ಜೀವಿತದಲ್ಲಿ ಕಾರ್ಯವೆಸಗಬಹುದು. ಇಂದು ನಮ್ಮ ಜೀವನಗಳಾಗಿರ್ಬೋದು, ನಮ್ಮ ಸಭೆ ಆಗಿರ್ಬೋದು ಅಥವಾ ಸಮಾಜಗಳಾಗಿರ್ಬೋದು,
ಅದು ಪುನಶ್ಚೇತನಗೊಳ್ಳಬೇಕಾಗಿದೆ. ನಿರಂತರ ನಾವು ಪುನಶ್ಚೇತನಕ್ಕೆ ನಮ್ಮನ್ನು ಒಳಪಡಿಸಬೇಕು. ನಮ್ಮ ವೈಯಕ್ತಿಕ ಜೀವನವಾಗಿರ್ಬೋದು, ನಮ್ಮ ಸಭೆಯ ಜೀವನವಾಗಿರ್ಬೋದು, ಸಾಮಾಜಿಕ ಜೀವನವಾಗಿರ್ಬೋದು, ಎಲ್ಲವುಗಳಲ್ಲೂ ಕೂಡ ನಾವು ನಿರಂತರವಾಗಿ ಮರುಚಿಂತನೆಗೆ ಒಳಪಡಿಸಿದರೆ ಮಾತ್ರ ಸುಧಾರಣೆಗಳು ಬರ್ತವೆ. ನಾನು ಈಗಾಗಲೇ ಹೇಳಿದಂತೆ ನಮ್ಮ ಆರಾಧನೆಗಳಿಗೆ ಮಹತ್ವ ಸಿಗ್ತದೆ. ನಮ್ಮ ಸಭೆಯ ಉದ್ದೇಶ ಈಡೇರುವಂಥದ್ದಾಗಿದೆ. ಇವತ್ತು ನಾವು ಮತ್ತೊಮ್ಮೆ ನಾವು ಚಿಂತಿಸುವವರಾಗೋಣ. ನಾವು ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋಣ. ದೇವರ ವಾಕ್ಯ ಈ ನಿಟ್ಟಿನಲ್ಲಿ ನಮ್ಮನ್ನು, ನಮ್ಮ ಜೀವನಗಳನ್ನು, ನಮ್ಮ ಸಭೆಯ ಜೀವನಗಳನ್ನು ಪುನಶ್ಚೇತನಗೊಳಿಸುವಲ್ಲಿ ಸಹಾಯ ಮಾಡಲಿ, ಬಲಪಡಿಸಲಿ. ಆಮೆನ್. ಪ್ರಾರ್ಥನೆ ಮಾಡುವ. ನಮ್ಮನ್ನು ಕಾಯುವಂಥ, ಕಾಪಾಡುವಂಥ ದೇವರೇ, ನಿನ್ನ ಬಲವಾದಂಥ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಕಾಲಾಂತರಗಳಿಂದಲೂ ಕಾರ್ಯ ಮಾಡುತ್ತಾ ಇದ್ದಂಥ ದೇವರು, ಈಗಲೂ ಕಾರ್ಯ ಮಾಡುವಂಥ, ನಿತ್ಯ ನಿರಂತರ ನಮ್ಮ ಜೊತೆಗಿರುವಂಥ ದೇವರು, ನೀನು ಬಿಡಿಸುವಾತನು ಮಾತ್ರವಲ್ಲದೆ ನಮ್ಮನ್ನು ಆಶೀರ್ವದಿಸಿ ನಡೆಸುವಾತನಾಗಿದ್ದಿ. ನಮ್ಮ ಜೀವನದಲ್ಲಿ ಹೊಸ ಹೊಸ ರೂಪಾಂತರಗಳನ್ನು ತರುವಾತನಾಗಿದ್ದಿ. ಅದೇ ರೀತಿ ನಮ್ಮ ಜೀವನಗಳಲ್ಲಿಯೂ, ನಮ್ಮ ಯೋಚನೆಗಳಲ್ಲಿಯೂ, ನಮ್ಮ ಸಭೆಯ ಜೀವನಗಳಲ್ಲಿಯೂ ನಿರಂತರವಾದಂಥ ಬದಲಾವಣೆಯೊಂದಿಗೆ ಹೊಸ ರೀತಿಯಲ್ಲಿ ನಿನ್ನನ್ನು ಕಂಡುಕೊಂಡು, ಹೊಸ ರೀತಿಯಲ್ಲಿ ನಮ್ಮನ್ನು ನೂತನಪಡಿಸಿಕೊಂಡು ನಿನಗೆ ಸಮರ್ಪಣೆ ಮಾಡಿಕೊಳ್ಳಲು ನೀನು ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲರನ್ನು ನೀನು ಆಶೀರ್ವದಿಸು ಕರ್ತನೆ. ನೀ ನಮಗೆ ಕೊಟ್ಟಿರುವಂಥ ಎಲ್ಲ ದಿನಗಳಿಗೋಸ್ಕರ ಸ್ತೋತ್ರ ಹೇಳುತ್ತೇವೆ. ನಾವು ನಿನ್ನ ಈ ದಿನಗಳಲ್ಲಿ ಮತ್ತೊಮ್ಮೆ ನಮ್ಮ ಜೀವನವನ್ನು ಹಿಂತಿರುಗಿ ನೋಡಿ, ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಲ್ಲಿ ಮುಂದೆ ಸಾಗಬೇಕು, ಆ ನಿಟ್ಟಿನಲ್ಲಿ ಸಾಗಲಿಕ್ಕೆ ಆಗುವಂಥ ಹೊಸ ದಿಕ್ಕನ್ನು, ಆಲೋಚನೆಯನ್ನು ನೀನು ನಮಗೆ ಅನುಗ್ರಹಿಸಿಕೊಟ್ಟು ನಾವು ನಿನ್ನನ್ನು ಹೊಸದಾಗಿ ಆರಾಧಿಸಲಿಕ್ಕೆ ಆಗುವಂತೆ, ಮಾತ್ರವಲ್ಲದೆ ಹೊಸದಾಗಿ ನಿನ್ನನ್ನು ಕಂಡುಕೊಂಡು ನಮ್ಮ ಜೀವಿತದೊಂದಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಆಗುವಂತೆ, ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ ಆಗುವಂತೆ ಪ್ರತಿಯೊಬ್ಬರ ಬಾಳಿನಲ್ಲೂ ನೀನು ಕಾರ್ಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಅವ್ಯವಸ್ಥೆಗಳನ್ನು ತೊಡೆದು ಹಾಕು ಕರ್ತನೆ. ಸುಸ್ಥಿತಿಯಲ್ಲಿ ಪಾರುಗಾಣಿಸುತ್ತಾ ವ್ಯವಸ್ಥಿತವಾಗಿ ನಮ್ಮ ಜೀವನವನ್ನು ಮುಂದೆ ನಡೆಸಲು ಕೃಪೆ ತೋರು ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲವನ್ನು ನಿನ್ನ ಸುಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಿದ್ದೇನೆ ತಂದೆಯೇ, ಆಮೆನ್. ಕೊನೆಯದಾಗಿ ಕನ್ನಡ ಸಂಗೀತಗಳಲ್ಲಿ 241ನೇ ಕನ್ನಡ ಸಂಗೀತದ ಮೊದಲ 2 ಚರಣಗಳನ್ನು ಹಾಡಿಕೊಳ್ಳೋಣ. ಕನ್ನಡ ಸಂಗೀತ 241 ಮೊದಲ 2 ಚರಣಗಳನ್ನು ಹಾಡಿಕೊಳ್ಳೋಣ. ಕಟಾಕ್ಷ ನಾನು ಹೊಂದಿದ್ದೇನೆ, ಇದೇನು ನನ್ನ ಪುಣ್ಯವು.
ನಾವೊಟ್ಟಾಗಿ ಪ್ರಭು ತಾನೇ ಕಲಿಸಿದಂಥ ಪ್ರಾರ್ಥನೆಯನ್ನು ಒಮ್ಮನಸ್ಸಾಗಿ ಅರಿಕೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಆಹಾರ ನೀ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಶಾಂತಿದಾಯಕನಾದ ದೇವರು ತಾನು ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆಮೇನ್. ಪೂರ್ಣ ತೃಪ್ತಿಗೊಳಿಸು, ಪೂರ್ಣ ತೃಪ್ತಿ